ಎವ್ರಿವಾನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ವರ್ಷದ ಮೊದಲನೇ ಹಬ್ಬ ಬಂದೇ ಬಿಡ್ತು, ಅದು ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬದಲ್ಲಿ ಮಾಡೋ ಸಿಹಿ ತಿಂಡಿ ಅಂತ ಅಂದರೆ ಸ್ವೀಟ್ ಪೊಂಗಲ್ಲು. ಸ್ವೀಟ್ ಪೊಂಗಲ್ನು ತುಂಬ ವೆರೈಟಿಲಿ ಮಾಡ್ಬೋದು, ಆದರೆ ಹಬ್ಬ ಅಂದ್ರೇ ತುಂಬ ಕೆಲಸ ಜೋರಲ್ವಾ, ಹಾಗಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಿಂಪಲ್ ಅಂದ ತಕ್ಷಣ ಟೇಸ್ಟಿಯಾಗಿರಲ್ಲ ಅಂದ್ಕೋಬೇಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಪರ್ಫೆಕ್ಟಾಗಿರುತ್ತೆ. ಯಾವುದೇ ಸ್ವೀಟ್ ಆದರೂ ತುಂಬ ಸ್ವೀಟ್ ಇದ್ದರೂ ತಿನ್ನೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ ಪರ್ಫೆಕ್ಟಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ಮೀಡಿಯಮ್ ಕಪ್ ಗ್ಲಾಸಲ್ಲಿ ಅರ್ಧ ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ಹುರ್ಕೋತಾ ಇದ್ದೀನಿ. ಹುರ್ಕೊಳ್ಳೋದಂದರೆ ಏನು ತುಪ್ಪ ಅದೆಲ್ಲ ಏನೂ ಹಾಕೊಬಾರ್ದು, ಜಸ್ಟ್ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ಇದು ಹುರ್ಕೋಬೇಕಾದ್ರೆ ಮೀಡಿಯಮ್ಮು ಬೇಡ, ಹೈ ಫ್ಲೇಮು ಬೇಡ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಈ ಥರ ಬಾಡಿಸ್ಕೊಳ್ಳಿ ಬಾಣಲಿಲಿ. ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ, ತುಂಬ ಬ್ಲ್ಯಾಕ್ ಆಗೋಕ್ಕೆ ಅಥವಾ ತುಂಬ ಡೀಪ್ ರೋಸ್ಟ್ ಮಾಡಬೇಡಿ. ಸ್ವಲ್ಪ ಕಲರ್ ಚೇಂಜ್ ಆಗಿ ಒಂದು ಮೈಲ್ಡ್ ಸ್ಮೆಲ್ ಬರುತ್ತೆ, ಅಷ್ಟು ಬಂದರೆ ಸಾಕು. ಅದಾದಮೇಲೆ ನಾನು ಅದೇ ಕಪ್ ಅಳತೆಯಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಹುರಿದಿರೋಂಥ ಹೆಸ್ರು ಬೇಳೆನ ಮಿಕ್ಸ್ ಮಾಡ್ಕೊತೀನಿ. ಎರಡನ್ನೂ ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡಾದಮೇಲೆ 4 ಗ್ಲಾಸ್ ನೀರನ್ನ ಸೇರಿಸಿ 4 ವಿಜಿಲ್ ಬರೆಸ್ಬೇಕು. ಅದು ವಿಜಿಲ್ ತಣ್ಣಗಾಗೋ ಅಷ್ಟರಲ್ಲಿ ನಾನಿಲ್ಲಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ನೋಡಿ, ಬೆಲ್ಲ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ಲ ಕರಗಿಸ್ಕೋಬೇಕು. ಅದನ್ನು ಸ್ವಲ್ಪ ಸೋಸಿ ಹಾಕೊಳ್ಳೋದಕ್ಕೋಸ್ಕರ ಅಷ್ಟೇ. ಅಷ್ಟರಲ್ಲಿ ವಿಜಿಲ್ ತಣ್ಣಗಾಗಿರೋಂಥ ಕುಕ್ಕರ್ನ ಓಪನ್ ಮಾಡಬೇಕು. ಆ್ಯಕ್ಚುಲಿ ಅಕ್ಕಿ ಮತ್ತು ಬೇಳೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಬೇಳೆ ಅಂದರೆ ಹೆಸ್ರು ಬೇಳೆ, ಎರಡು ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ನಾನಿಲ್ಲಿ ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸ್ಕೊಳ್ಳುವಾಗ ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ತಿರುಗಿಸ್ಕೊಂಡು ನಾನು ಇದನ್ನು ಒಂದು ಸ್ಟೀಲ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಬಿಕಾಸ್ ಕುಕ್ಕರಲ್ಲಿ ಮಾಡೋದಕ್ಕಿಂತ ಸ್ವೀಟೆಲ್ಲ ಸ್ಟೀಲ್ ಪಾತ್ರೆಗಳಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಅಷ್ಟೇ. ನೋಡಿದ್ರಲ್ಲ, ಇಲ್ಲಿ ನಾನು ಒಂದು ಸ್ಟೀಲ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಅದಾದಮೇಲೆ ನೋಡ್ತಾ ಇದ್ದೀರಾ, ಬೆಲ್ಲ ಅಷ್ಟರಲ್ಲಿ ಕರಗಿರುತ್ತೆ. ಅದನ್ನು ಹೀಗೆ ಟೀ ಸೋಸೋ ಜಾಲರಲ್ಲಿ ತೊಗೊಂಡು ಸೋಸ್ಕೋಬೇಕು. ಫ್ರೆಂಡ್ಸ್, ಈ ಸ್ಟೆಪ್ ಅಂತೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಈ ಥರ ಮಾಡೋದ್ರಿಂದ ನೀವು ಎಷ್ಟು ಕಲ್ಲನ್ನ ಫಿಲ್ಟ್ರ್ ಮಾಡ್ತೀರಾ ಗೊತ್ತಾ. ಬೆಲ್ಲದಲ್ಲಿ ತುಂಬ ಸಣ್ಣ ಸಣ್ಣ ಕಲ್ಲು ಮತ್ತು ಸ್ವಲ್ಪ ಕಸ ಥರ ಇರುತ್ತೆ. ಸೊ ಫಿಲ್ಟ್ರ್ ಮಾಡದೆ ಯಾವುದೇ ರೆಸಿಪಿಗೆ ಬಳಸಬೇಡಿ. ಇಲ್ಲಿ ನಾವು ಜಾಗರಿ ಸಿರಪ್ ಹಾಕ್ಕೊಂಡಾದ್ಮೇಲೆ ನೋಡ್ತಿದ್ದೀರಾ, ಈ ಥರ ನೀಟಾಗಿ ಮಿಕ್ಸ್ ಕೊಡಬೇಕು. ನಾನು ನೀಟಾಗಿ ಮಿಕ್ಸ್ ಕೊಟ್ಟಾದ್ಮೇಲೆ ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟು ಸಾಫ್ಟ್ ಆಗಬೇಕು, ಅಕ್ಕಿ ಬೇಳೆ ಬೆಲ್ಲ ಎಲ್ಲನೂ ಮಿಕ್ಸ್ ಆಗಿ ಇಷ್ಟು ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಆಯಿತಾ. ಇವಾಗ ದ್ರಾಕ್ಷಿ ಗೋಡಂಬಿನ ಕರೆದು ಇದಕ್ಕೆ ಸೇರಿಸ್ಬೇಕು, ತುಪ್ಪದಲ್ಲಿ ಕರಿಬೇಕು. ನೋಡ್ತಿದ್ದೀರಾ, ಇಲ್ಲಿ ತುಪ್ಪ, ದ್ರಾಕ್ಷಿ ಗೋಡಂಬಿ, ಏಲಕ್ಕಿ ಮತ್ತು ಒಣ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಮತ್ತು ಇಲ್ಲಿ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿನ. ಎಲ್ರಿಗೂ ಗೊತ್ತಿರುತ್ತೆ, ಮತ್ತು ಎಷ್ಟೋ ಜನಕ್ಕೆ ಇದಕ್ಕಿಂತ ಡಿಫ್ರೆಂಟಾಗಿ ಮಾಡೋಕ್ಕೂ ಬರ್ತಿರುತ್ತೆ ಸಿಹಿ ಪೊಂಗಲ್ನ. ಇನ್ಫ್ಯಾಕ್ಟ್ ನಾನು 2-3 ಥರ ಮಾಡ್ತೀನಿ ಸ್ವೀಟ್ ಪೊಂಗಲ್ನ. ಅದರಲ್ಲಿ ನಾನಿವತ್ತು ತೋರಿಸ್ತಿರೋದು ಒಂದು ಮೆಥಡ್ ಮಾತ್ರ. ಇನ್ ಕೇಸ್ ಏನಾದರೂ ನಾನು ಬೇರೆ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಇನ್ನೊಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಮತ್ತು ಅದೇ ಕಾದಿರೋ ತುಪ್ಪಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊಬ್ಬರಿನ ಹಾಕಿ ಹುರ್ಕೋತಾ ಇದ್ದೀನಿ. ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಆ್ಯಕ್ಚುಲಿ ಈ ಸ್ವೀಟ್ ಪೊಂಗಲ್ ನಾನು ಏನು ತೋರಿಸ್ತಿದ್ದೀನಲ್ಲ, ಅದರಲ್ಲಿ ನಿಜವಾಗ್ಲೂ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು ಈ ಕೊಬ್ಬರಿ ಚೂರು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇದು ಇಷ್ಟು ಜಾಸ್ತಿ ಬ್ಲ್ಯಾಕ್ ಆಗೋಕ್ಕೆ ಬಿಡಬೇಡಿ, ಸ್ವಲ್ಪ ಬ್ರೌನಿಷ್ ಆದರೆ ಸಾಕಾಗುತ್ತೆ. ಸೊ ನೋಡ್ತಾ ಇದ್ದೀರಾ, ನಾನು ಅದು ನೀಟಾಗಿ ಹುರ್ಕೊಂಡು ಅದನ್ನು ಇನ್ನೊಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಅಷ್ಟನ್ನು ನಾವು ಇವಾಗ ಕುದೀತಿದ್ದಂಥ ಪೊಂಗಲ್ಗೆ ಸೇರಿಸ್ಕೋಬೇಕು. ಎಲ್ಲನೂ ತುಪ್ಪದಲ್ಲಿ ಹುರಿದು ಆ್ಯಡ್ ಮಾಡ್ತಿರೋದ್ರಿಂದ ಎಷ್ಟು ಫ್ಲೇವರ್ಫುಲ್ಲಾಗಿರುತ್ತೆ ಅಂದರೆ ನಿಜವಾಗ್ಲೂ ಇದನ್ನು ಬಿಸಿಲು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ಒಂದು ಸ್ವಲ್ಪ ಕೇಕ್ ಟೆಕ್ಸ್ಚರಿಗೆ ಬಂದುಬಿಟ್ಟಿರುತ್ತೆ. ಬಟ್ ಬಿಸಿಲು ತಿಂದ್ರಂತೂ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ, ನಾನು ಎಲ್ಲನೂ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಕೊಡ್ತೀನಿ. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಫ್ರೆಂಡ್ಸ್, ಈ ಕಡೆ ತುಂಬ ಸ್ವೀಟು ಇಲ್ಲ, ತುಂಬ ಸಪ್ಪೆನೂ ಇಲ್ಲ, ಏನೋ ಜಾಸ್ತಿ ಆಗಿದೆ ಅನ್ನೋ ಹಾಗೂ ಇಲ್ಲ. ಎಲ್ಲನೂ ಪರ್ಫೆಕ್ಟಾಗಿತ್ತು ಗೊತ್ತಾ. ತುಂಬ ಟೇಸ್ಟಿಯಾಗಿತ್ತು ಆ್ಯಂಡ್ ವೆರಿ ಸಿಂಪಲ್. ಇದರಲ್ಲಿ ನಿಮ್ಗೆ ಏನಾದರೂ ಕಾಂಪ್ಲಿಕೇಶನ್ ಅಂತ ಅನಿಸಿದ್ರೆ ಅದು ಬೆಲ್ಲ ಕರಗಿಸ್ಕೊಂಡು ಆ್ಯಡ್ ಮಾಡೋದೊಂದು ಕಾಂಪ್ಲಿಕೇಶನ್ ಅನಿಸ್ಬೋದು. ಬಟ್ ಅದರಲ್ಲಿ ಎಷ್ಟೊಂದು ಕಲ್ಲು ಫಿಲ್ಟ್ರ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರನಾದರೂ ಫಿಲ್ಟ್ರ್ ಮಾಡಿಕೊಂಡೇ ಹಾಕಿ ಅಷ್ಟೇ.
ಸಿಹಿ ಪೊಂಗಲ್ ಹಬ್ಬಕ್ಕೋಸ್ಕರ ನಿಮಗೆಲ್ಲ ಮಾಡಿ ತೋರಿಸಿದ್ದೀನಿ. ಇನ್ ಕೇಸ್ ನಿಮಗೇನಾದರೂ ಖಾರ ಪೊಂಗಲ್ ಬೇಕು ಅಂದರೂ ನನ್ನ ಚಾನಲ್ ಆಲ್ರೆಡಿ ಅವೈಲಬಲ್ ಇದೆ. ನನ್ನ ಚಾನಲ್ನ ಚೆಕ್ಔಟ್ ಮಾಡಿ. ಸೊ ನಿಮಗೆ ಖಾರ ಪೊಂಗಲ್ ರೆಸಿಪಿನೂ ಸಿಗುತ್ತೆ. ಅದು ಸ್ಪೆಷಲ್ಲಾಗಿ ಮಾಡಿದ್ದೀನಿ. ಬೇಕಾದರೆ ನೀವು ಒಂದ್ಸಲ ಚೆಕ್ಔಟ್ ಮಾಡಿ. ಇಷ್ಟ ಆದರೆ ಮಾತ್ರ ಟ್ರೈ ಮಾಡಿ, ಆಯಿತಾ? ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.